ಈಗ ಜೀವನ ನೋಡ್ಬೇಕಷ್ಟೇ, ನೋಡುವ ದೃಷ್ಟಿಕೋನದ ಮೇಲೆ ಜೀವನ ಅಷ್ಟು ಸುಂದರ ಆಗ್ತದೆ. ನಮಗೆ ಜೀವನ ನೋಡಾಕ ಬರೋದಿಲ್ಲ. ಈಗ ನಮ್ಮ ಮನೆ ಮಗ್ಗಲ ಯಾರೋ ಒಬ್ರು ಒಂದು ಚಲೋ ಫ್ರಿಜ್ ತಂದಿರ್ತಾರ, ನಮ್ಮ ಮನ್ಯಾಗ ಫ್ರಿಜ್ ಇರೋದಿಲ್ಲ. ಅವಾಗ ನಮಗೇನು ಅನುಭವ ಆಗ್ತೈತಿ, ಏನ್ ಬಿಡಪ್ಪ ನಾವ್ ಎಷ್ಟು ದುಡಿದ್ರೆ ಏನೈತಿ, ಇಷ್ಟ ಅಲ್ಲ ಮನೆ ಬರ. ನಮ್ಮ ಮನಿ ಮಗ್ಗಲ್ದವ್ರು ನೋಡು ಚಲೋ ಫ್ರಿಜ್ ತಂದಾರ, ಎಷ್ಟು ಚಲೋ ಐತಿ ಅವ್ರದ್ದು, ಎಷ್ಟು ಶ್ರೀಮಂತರ ಅದಾರ, ಎಷ್ಟು ಆನಂದ ಅದಾರ. ಹಿಂಗ ಅವ್ರು ಫ್ರಿಜ್ ತಂದಾರ, ಶ್ರೀಮಂತರು, ನಮ್ಮ ಮನ್ಯಾಗ ಏನೂ ಇಲ್ಲ, ಬಡವ್ರು. ನೀ ಹಿಂಗ ಅನ್ಕೊಂತ ಹೋದ್ರೆ ನಿಮ್ಮನ್ನ ಯಾರು ಶ್ರೀಮಂತರ ಮಾಡಾಕ ಆಗೋದಿಲ್ಲ. ಹಿಂಗ ಅನ್ಕೋಬಾರ್ದು. ಹಿಂಗ ಅಂದ್ಕೊಂಡು ದುಃಖ ಆಗತ್ತೆ. ನಮ್ಮ ಮನಿ ಮಗ್ಗಲ್ದವ್ರು ಎಷ್ಟು ಚಲೋ ಅದಾರಪ್ಪ, ಚಲೋ ಫ್ರಿಜ್ ಐತಿ, ಅವ್ರು ಚಲೋ ಆರಾಮದಾರ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ನಾವು ಬಡವರು, ನಮ್ದು ದುಃಖದ ಜೀವನ ಅಂತ ಹಿಂಗ ಅನ್ಕೋಬಾರ್ದು. ಹೆಂಗ ಅನ್ಕೋಬೇಕು ಅಂದ್ರ, ನಮ್ಮ ಮನ್ಯಾಗ ಫ್ರಿಜ್ ಇರದೇ ಇದ್ರಿ ಏನಾತ್, ಅವ್ರ ಮನ್ಯಾಗ ಫ್ರಿಜ್ ಇದ್ರಿ ಏನಾತ್. ಫ್ರಿಜ್ ಇದ್ದಿದ್ರ ಮನ್ಯಾಗಿನ ಹಣೆ ಬರಿ ಏನ್ ಚಲೋ ಐತಿ, ಎರಡೆರಡು ದಿವ್ಸದ್ದು ಮೂರ್ ದಿವ್ಸದ್ದು ಹಳಸಿದಿಟ್ಕೊಂಡು ತಿಂತಾವ. ನಮ್ಮ ಮನ್ಯಾಗ ಏನೂ ಇಲ್ಲ ಅಂದ್ರೆ ತಾಜಾ ಬಿಸೆದ್ ಮಾಡ್ಕೊಂಡು ನೋಡ್ತೀವಲ್ಲ, ನಾವು ನಿಜವಾದ ಶ್ರೀಮಂತರು ಅಂದ್ರೆ ನಿಮ್ಮಷ್ಟು ಶ್ರೀಮಂತರ ಯಾರು ಇಲ್ಲ. ದೇವ್ರು ನಮಗೇನ ಕೊಟ್ಟಿರ್ಲಿ ಅದನ್ನು ಪ್ರೇಮದಿಂದ ಸ್ವೀಕಾರ ಮಾಡಬೇಕಷ್ಟೆ. ಆ ಪ್ರೇಮದ ಭಾವ ಬದುಕನ್ನು ದೊಡ್ಡದು ಮಾಡುತ್ತದೆ. ಈಗ ನೀವು ಗುಡಿಗೆ ಹೋಗ್ತಿರಿಲ್ಲ, ಗುಡಿಗೆ ಹೋದಾಗ ಹಣ್ಣು ಒಯ್ತೀರಿ, ಮನೆಯಿಂದ ಹೋಗಾಗ ಏನಂತೀರಿ, ಬಾಳೆಹಣ್ಣು ಒಯ್ತಿರಿಲ್ಲ, ಬಾಳೆಹಣ್ಣು ಕೂಡ 2 ಗುಡಿಗೆ ಒಯ್ಬೇಕಂತೀರಿ. ಅಲ್ಲಿಗೆ ಹೋಗಿ ದೇವರಿಗೆ ಮುಟ್ಟಿಸ್ತೀರಿ. ದೇವರಿಗೆ ಮುಟ್ಟಿಸಿ ಅಲ್ಲೆಲ್ಲ ಕುಂತಿರ್ತಾರಲ್ಲ, ಅವ್ರಿಗೆ ಗುಡಿಯಾಗ ಕುಂತವ್ರಿಗೆ ಏನಂತೀರಿ, ಹಣ್ಣು ತಗೋರಂತೀರಿ. ಅವಾಗ ಏನಂತೀರಿ ನೀವು, ಪ್ರಸಾದ್ ತಗೋಡ್ರಂತೀರಿ. ಅಲ್ಲ, ಮನ್ಯಾಗಿಂದ ಒಯ್ಯಾಗ ಹಣ್ಣಿತ್ತು, ಹಿಂಗ್ ದೇವರಿಗೆ ಮುಟ್ಟಿಸಿದ್ರಿ, ಕೊಡಾಗ ಎಲ್ಲರಿಗೆ ಪ್ರಸಾದ್ ತಗೋಡ್ರಿ ಅಂತೀರಿ. ಅಲ್ಲಿ ಬದಲಾಗಿದ್ದೇನು, ಹಣ್ಣು ಏನಾರ ಬದಲಾಗೈತೇನು? ಮನ್ಯಾಗ ಒಯ್ಯಾಗೂ ಹಣ್ಣ ಐತಿ, ದೇವರಿಗೆ ಮುಟ್ಟಿಸಿ ಕೊಡುವಾಗೂ ಹಣ್ಣ ಐತಿ. ಆದ್ರೆ ಮನ್ಯಾಗ ಒಯ್ಯಾಗ ಹಣ್ಣು ಕೊಡು ಅಂದಿರಿ, ದೇವರಿಗೆ ಮುಟ್ಟಿಸಿ ತರುವಾಗ ಪ್ರಸಾದ್ ತಗೋಡ್ರಿ ಅಂದಿರಿ. ಹಾಗಾದ್ರೆ ಬದಲಾದದ್ದೇನಲ್ಲಿ? ಹಣ್ಣು ಬದಲಾಗಿಲ್ಲ. ಮನ್ಯಾಗ ತಂದಿದ್ದು ಅದೇ ಹಣ್ಣ, ದೇವರಿಗೆ ಮುಟ್ಟಿಸಿ ಕೊಡುವಾಗಿಂದು ಅದೇ ಹಣ್ಣ. ಮನ್ಯಾಗ ಹಣ್ಣಿತ್ತು, ಇಲ್ಲಿ ಕೊಡಾಗ ಪ್ರಸಾದ ಆತು. ಬದಲಾದದ್ದು ಹಣ್ಣಲ್ಲ, ಹಣ್ಣನ್ನು ನೋಡುವ ನಮ್ಮ ಕಣ್ಣು ಬದಲಾಗಿತ್ತಲ್ಲ, ಅವಾಗ ಅದು ಪ್ರಸಾದ ಆಗಿತ್ತಷ್ಟೇ. ಅಲ್ಲಿ ನಂದು ಅಂತಿತ್ತು, ಸ್ವಾರ್ಥ ಇತ್ತು, ಒಳಗೊಂದಿಷ್ಟು ತುಂಬಿತ್ತು, ಹಣ್ಣಿತ್ತು. ನಂದಲ್ಲಪ್ಪ ಇದೆಲ್ಲ ದೇವನದು ಅಂತ ಯಾವಾಗ ಮುಟ್ಟಿಸಿ ಅರ್ಪಿಸಿ ಕೊಟ್ಟೆ, ಅವಾಗ ಅದು ಪ್ರಸಾದ ಆಗಿತ್ತು, ಎದೆಯೊಳಗೆ ಪ್ರೇಮ ತುಂಬಿತ್ತು. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಯಾವಾಗ ಎದೆಯೊಳಗೆ ಪ್ರೇಮ ತುಂಬತೈತಿ, ಅವಾಗ ಜೀವನ ಸಂತೋಷ ಆಗ್ತೈತಿ. ಯಾವಾಗ ನಮ್ಮಲ್ಲಿ ದ್ವೇಷ ತುಂಬತೈತಿ, ಅವಾಗ ದುಃಖ ಆಗ್ತೈತಿ. ಇಷ್ಟೇ ಸೂತ್ರ, ಏನು ಪ್ರವಚನ ಬಹಳ ದೊಡ್ಡದಿರೋದಿಲ್ಲ. ಇಷ್ಟೇ ತಿಳ್ಕೊಳ್ಳೋದು, ನಾವು ಸಂತೋಷವಾಗಿರ್ಬೇಕು ಅಂದ್ರೆ ನಮ್ಮ ಎದೆಯೊಳಗೆ ಪ್ರೇಮ ತುಂಬಬೇಕು. ಇಡೀ ಜಾತ್ರೆ ಅಂದ್ರೆ ಏನು, ಜಾತ್ರೆ ಮಾಡುವುದಂದ್ರೆ ಏನು, ಇದ್ರ ಎಲ್ಲದರ ಉದ್ದೇಶ ನಾವು ಸಂತೋಷವಾಗಿರ್ಬೇಕು ಎಲ್ಲರೂ ಅಷ್ಟೇ. ನಮ್ಮ ಜಾತಿ, ಮತ, ಪಂಥ, ಪಕ್ಷ ಎಲ್ಲಗಳನ್ನು ಮರೆತು ಸಂತೋಷವಾಗಿರ್ಲಿಕ್ಕೆ ಕೂಡಿ ಜಾತ್ರೆ ಮಾಡೋದು. ಇರಬಹುದು ನನ್ನ ಜಾತಿ ಬೇರೆ ಇರಬಹುದು, ನಿಮ್ಮ ಜಾತಿ ಬೇರೆ ಇರಬಹುದು, ನನ್ನ ಧರ್ಮ ಬೇರೆ ಇರಬಹುದು, ನಿಮ್ಮ ಧರ್ಮ ಬೇರೆ ಇರಬಹುದು, ನೀನು ಪೂಜಿಸುವ ದೇವರು ಬೇರೆ ಇರಬಹುದು, ನಾನು ಪೂಜಿಸುವ ದೇವರು ಬೇರೆ ಇರಬಹುದು, ನಿನ್ನ ಜಗುಲಿಯ ಮೇಲಿಟ್ಟ ದೇವರು ಬೇರೆ ಇರಬಹುದು, ನನ್ನ ಜಗುಲಿಯ ಮೇಲಿಟ್ಟ ದೇವರು ಬೇರೆ ಇರಬಹುದು. ಅದರ ಸತ್ಯ ಏನು ಅಂದ್ರೆ, ನಿನ್ನ ಜಗಲಿಯ ಮೇಲಿನ ದೇವರು ಬೇರೆ ಇರಬಹುದು, ನನ್ನ ಜಗಲಿಯ ಮೇಲಿನ ದೇವರು ಬೇರೆ ಇರಬಹುದು, ಆದರೆ ಇಬ್ಬರ ಜಗಲಿಯ ಮುಂದೆ ಹಚ್ಚಿಟ್ಟ ದೀಪದ ಬೆಳಕು ಮಾತ್ರ ಒಂದೇ ಐತೆಲ್ಲ ಅನ್ನುವ ಸತ್ಯ ನಮಗೆ ಆವಾಗ ಸಂತೋಷದ ಜಾತ್ರೆ ಆಗ್ತದೆ. ಈ ಜಾತ್ರೆಗಳೆಲ್ಲ ಹೀಗೆ ಜಾತಿ, ಪಕ್ಷ ಇವೆಲ್ಲವುಗಳನ್ನು ಮರೆತು ಈ ಜಾತ್ರೆಗಳ ನಡಿಲಿ. ಜೊತೆಗೆ ಇದು ಬಹಳ ಸರಳ ಆಗ್ತಿರಬೇಕು. ಯಾರಿಗೆ ಕೇಳಬಾರ್ದು, ಕೇಳಲಾರ್ದಂಗ ಮತ್ತು ಅವ್ರು ಕೇಳಿಲ್ ಬಿಡು ಅಂತ ನಾವು ಕೊಡೋದು ಬಿಡಬಾರ್ದು. ಜಾತ್ರೆ ಸರಿಯಾಗಿ ನಡಿಬೇಕು. ಎದಕ್ಕೆದಕ್ಕೋ ಕೊಡ್ತೀವಿ. ಇಷ್ಟು ಒಳ್ಳೆ ಕೆಲಸಗಳಾದಾಗ ನಾವೆಲ್ಲ ಒಂದಿಷ್ಟು ದಾನ ಮಾಡುವುದನ್ನ, ದೇವ್ರು ನಮಗೇನು ಕೊಟ್ಟಿರ್ತಾನ ಅದರೊಳಗೆ ಒಂದಿಷ್ಟು ಮುಟ್ಸೋದು ಭಗವಂತನಿಗೆ. ಏನು ಬಂಗಾರದ ಕಳಸ ಏರ್ಸಿದ್ರೆ ದೇವ್ರ ಸಂತೋಷ ಆಗ್ತಾನಂತಲ್ಲ. ಏನು ಬಂಗಾರ ಕಳಸ ಏರಿಸಿದವನು ಭಕ್ತಿನ ಬಹಳ ದೊಡ್ಡದಂತಲ್ಲ. ಬಂಗಾರ ಕಳಸ ಏರಿಸಿದವನು ಇದ್ದವ ಬಂಗಾರ ಕಳಸ ಏರಿಸಿರ್ಬಹುದು. ಬಂಗಾರ ಕಳಸ ಏರಿಸಿದವನ ಭಕ್ತಿಗಿಂತ ಉಂಡವ್ರ ಮುಸ್ರಿ ಬಳಿತಾನಲ್ಲ ಅವನ ಭಕ್ತಿ ಬಹಳ ದೊಡ್ಡದಿರ್ತೈತಿ. ಗುಡಿ ಮುಂದೆ ಹೋಗಿ ಏನು ದಿವಸ ಕಸ ಹೊಡಿತಾನಲ್ಲ ಅವನ ಭಕ್ತಿ ಬಹಳ ದೊಡ್ಡದಿರ್ತೈತಿ. ಅದು ನಿಜವಾದ ಭಕ್ತಿನೇ, ಅದು ನಿಜವಾದ ಪ್ರೇಮವೇ. ಅದಕ್ಕೊಂದಿಷ್ಟು ನಾವು, ಒಬ್ಬ ಕವಿ ಹೇಳ್ತಾನ, ನಾವು ದಂಡ ಕೊಟ್ಟಷ್ಟು ದಾನ ಕೊಡುವುದಿಲ್ಲ, ಹೆಂಡ ಕೊಡದಷ್ಟು ಹಾಲು ಕುಡಿದಿಲ್ಲ ಅಂತ. ಹೆಂಡಕ್ಕೆ ಬಹಳ ರೊಕ್ಕ ಖರ್ಚು ಮಾಡ್ತೀವಿ, ಆದ್ರೆ ಹಾಲು ಕುಡಿಯಕ್ ಬಹಳ ಕಡಿಮೆ. ಬ್ಯಾಡ್ ಬಿಡು ಅಂತ. ನೀವು ನೋಡ್ರಿ, ಹಾಲ ಅವ್ರ ಮನೆಗೆ ತಂದು ಕೊಡ್ಬೇಕು, ಆದ್ರೆ ಹೆಂಡದ ಅಂಗಡಿ ಮುಂದೆ ಎಷ್ಟು ಕ್ಯೂ ಇರ್ತಾವ, ಬರೋಬ್ಬರಿ ಲೈನ್ ಪಾಳೆ ಪ್ರಕಾರ ನಿಂತಿರ್ತಾರೆ, ಮಿಲಿಟರಿ ರೋಲ್ ತಗೊಂಡಂಗ ಆಗಿರ್ತೈತಿ.
ಅಂದ್ರೆ ಮನುಷ್ಯ ದಂಡ ಕೊಟ್ಟಷ್ಟು ದಾನ ಕೊಟ್ಟ ಅನುಭವ ಇಲ್ಲ ನಮಗೆ. ಹೆಂಡ ಕೊಡದಷ್ಟು ಹಾಲು ಕೊಟ್ಟ ಅನುಭವ ಇಲ್ಲ. ಅದಕ್ಕೆ ಯಾವುದು ಕೊಡಬೇಕು, ಯಾವುದು ಕೊಡಬಾರದು, ಏನು ಕೊಟ್ಟರೆ ಒಂದಿಷ್ಟು ಸಾರ್ಥಕ ಆಗ್ತೈತಿ ಅಂತ ಗೊತ್ತಾಗ್ಬೇಕಲ್ಲ ನಮಗ. ಈಗ ನಿಮ್ಮ ಮುನ್ಸಿಪಾಲಿಟಿ ಅಂತ ಇರ್ತಾವ, ಈಗ ಸಿಟಿಗಳಲ್ಲಿ ನೋಡ್ರಿ ನೀವು, ಪುರಸಭೆ ಅಂತ ಇರ್ತಾವ, ಅಲ್ಲೊಂದು ಡಸ್ಟ್ಬಿನ್ ಅಂತ ಇರ್ತೈತಿ, ವೇಸ್ಟ್ ಬಾಕ್ಸ್ ಅಂತ ಇಟ್ಟಿರ್ತಾರೆ. ಅಂದ್ರೆ ಎಲ್ಲಾ ಕಸ ಹೊಲಸ್ ತಂದು ಅದ್ರಾಗ ಹಾಕ್ತಾರ. ಎಲ್ಲಾ ಊರಾನ್ ಹೊಲಸ್ ತಂದು ಹಾಕೋದಕ್ಕೆ ಏನಂತಾರ ಅಂದ್ರೆ ವೇಸ್ಟ್ ಬಾಕ್ಸ್ ಅಂತಾರ. ಅದಕ್ಕೆ ಅದ್ರ ಮಗ್ಲ ಒಂದು ಪೋಸ್ಟ್ ಬಾಕ್ಸ್ ಇರ್ತೈತಿ. ಪೋಸ್ಟ್ ಬಾಕ್ಸ್ ಅಂದ್ರೆ ನೀವೇನ್ ಪತ್ರ ಬರೀತಿರಲ್ಲ, ಯಾರಿಗೂ ಒಂದು ಮುಟ್ಟಿಸ್ಬೇಕಂತ ಹೇಳಿ ಹಾಕ್ತಿರಲ್ಲ, ಅದಕ್ಕೆ ಪೋಸ್ಟ್ ಬಾಕ್ಸ್ ಅಂತಾರ. ವೇಸ್ಟ್ ಬಾಕ್ಸ್ ಐತಿ, ಎಲ್ಲಾ ಹೊಲಸು ಒಯ್ದು ಹಾಕೋದು. ಮತ್ತೆ ನಾವು ಬರದ ನಮ್ಮ ಭಾವನೆಗಳನ್ನು ಮುಟ್ಟಿಸುವ ಒಂದು ಪೋಸ್ಟ್ ಬಾಕ್ಸ್ ಐತಿ. ನಮ್ಮ ಬರದ ಪತ್ರ ನಾವು ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ, ಏನು ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ? ನಮ್ಮ ಪತ್ರ ಸರಿಯಾಗಿ ಮುಟ್ಟಬೇಕಾಗಿತ್ತಂದ್ರೆ ನಾವು ಪೋಸ್ಟ್ ಬಾಕ್ಸಿಗೆ ಹಾಕಬೇಕು. ಹಂಗ ನಾವು ದುಡ್ದಿದ್ದು ಸಂಪತ್ತು ಲಂಚ ಕೊಟ್ಟಿವಿ ಅಥವಾ ಕುಡ್ಯಾಕ, ತಿನ್ನಾಕ, ಆಡಾಕ ಬಳಸಿದ್ವಿ ಅಂದ್ರ ಅದು ವೇಸ್ಟ್ ಬಾಕ್ಸಿಗೆ ಹಾಕದಂಗ. ಇಂಥ ಒಳ್ಳೆ ಕೆಲಸಕ್ಕೆ ಕೊಟ್ಟಿವಿ ಅಂದ್ರೆ ಅದು ಪೋಸ್ಟ್ ಬಾಕ್ಸಿಗೆ ಹಾಕದಂಗ, ಅದು ದೇವರಿಗೆ ಮುಟ್ಟಕ್ಕಾಗಲ್ಲ.